ದೀನಬಂಧು ಗ್ರೂಪ್ಸಲ್ಲಿ ಮಿಡಲ್ ಕ್ಲಾಸ್ ಪ್ರಾಜೆಕ್ಟನ್ನು ಗಿಟ್ಟಿಸಿಕೊಂಡ ಗೌರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಆಲ್ರೆಡಿ ಹಳೆ ಎಪಿಸೋಡ್ಗಳಲ್ಲಿ ಏನೇನೆಲ್ಲ ಆಗಿದೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಒಂದ್ಸಲ ಹಳೆ ವಿಡಿಯೋಗಳನ್ನು ನೋಡ್ಕೊಬನ್ನಿ. ಸೊ ವಿವೇಕ್ ಇದ್ಬಿಟ್ಟು ಗೌರಿ ಆಫೀಸ್ಗೆ ಕರ್ಕೊಂಬಂದಿರ್ತಾನೆ. ಸೊ ಇಲ್ಲಿ ಮಿಡಲ್ ಕ್ಲಾಸ್ ಪ್ರಾಜೆಕ್ಟ್ ಬಗ್ಗೆ, ಡಿಸೈನ್ ಬಗ್ಗೆ ಡಿಸ್ಕಷನ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಗೌರಿನ ಕರ್ಕೊಂಬಂದಿರ್ತಾನೆ. ಸೊ ಪ್ರಾಜೆಕ್ಟ್ದು ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಗ ಬಂದುಬಿಟ್ಟು ಅವರು ಮೀಟಿಂಗ್ ಕಂಡಕ್ಟ್ ಮಾಡಿರೋರೆಲ್ಲ ಬಂದುಬಿಟ್ಟು ಮಿಡಲ್ ಕ್ಲಾಸ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಆಗ ಗೌರಿ ಬಂದುಬಿಟ್ಟು ವಿವೇಕು ಗೌರಿಗೆ ಕಂಪ್ಲೀಟಾಗಿ ಹ್ಯಾಂಡ್ ಓವರ್ ಮಾಡ್ತಾನೆ. ಆಗ ಗೌರಿ ಇದ್ಬಿಟ್ಟು ದೀನಬಂಧು ಅಂತಂದರೆ ಬಡವ್ರು ಅಂತ. ಸೊ ನಾವು ಇಷ್ಟು ದಿನ ಬಡವ್ರಿಗೆ ಡಿಸೈನ್ ಏನೂ ಮಾಡೇ ಇರಲಿಲ್ಲ, ಇನ್ನು ಮುಂದೆ ಮಾಡಬೇಕು ಅಂತಲೇ ನಾವು ಕೂಡ ಅಂದ್ಕೊಂಡಿದ್ದೀವಿ. ಸೊ ಮಿಡಲ್ ಕ್ಲಾಸ್ ಜನಗಳಿಗೂ ಕೂಡ ನಮ್ಮ ಡಿಸೈನು ರೀಚ್ ಆಗಬೇಕು. ಶ್ರೀಮಂತರೇನೋ 10 ಲಕ್ಷ 20 ಲಕ್ಷ ಆದ್ರೂ ಕೊಟ್ಬಿಟ್ಟು ಜ್ಯುವೆಲ್ರಿನ ತೊಗೋತಾರೆ. ಬಟ್ ಮಿಡಲ್ ಕ್ಲಾಸ್ ಜನಗಳಿಗೂ ರೀಚ್ ಆಗಬೇಕು. ರೀಚ್ ಆದ್ರೇ ನಮಗೆ ಇನ್ನೂ ಒಳ್ಳೆ ಬಿಸ್ನೆಸ್ ಸಿಗುತ್ತೆ. ಸೊ ಯಾವುದೇ ಪೌಡರ್ ಆಗ್ಬೋದು, ಶಾಂಪೂ ಆಗ್ಬೋದು, ಎಲ್ಲನೂ 100 ಗ್ರಾಮ್ಸು 200 ಗ್ರಾಮ್ಸಲ್ಲಿ ಸೇಲ್ಸ್ ಮಾಡ್ತಾರೆ. ಸೊ ಇನ್ನೂ ಸ್ವಲ್ಪ ಬೇರೆ ಜನಗಳಿಗೂ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಸ್ಯಾಶಿಯಲ್ಲಿ ಚಿಕ್ಕದಾಗಿ 5 ರೂಪಾಯಿ 10 ರೂಪಾಯಿಗೂ ಸಿಗೋ ಥರನೂ ಕೂಡ ಮಾಡಿದಾರಲ್ವ. ಅದೇ ಥರ ನಾವು ಯಾಕೆ ಜ್ಯುವೆಲ್ರಿ ಡಿಸೈನ್ನ ಬರೀ ರಿಚ್ ಪೀಪಲ್ಸಿಗೆ ಯಾಕೆ ಇಡಬೇಕು, ಮಿಡಲ್ ಕ್ಲಾಸವ್ರಿಗೂ ಕೂಡ ಇಡ್ಬೋದಲ್ಲ. ಸೊ ಮಿಡಲ್ ಕ್ಲಾಸ್ ಜನಗಳಿಗೆ ನಮ್ಮ ಜ್ಯುವೆಲ್ರಿ ಡಿಸೈನ್ಸು ಚಿಕ್ಕ ಡಿಸೈನಲ್ಲಿ ಕ್ಯೂಟ್ ಡಿಸೈನ್ಸಲ್ಲಿ ಸಿಕ್ಕಿದ್ರೂ ಕೂಡ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ನಮಗೆ ಮಾರ್ಕೆಟಿಂಗ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಎಲ್ಲ ಚಿಕ್ಕ ಫಂಕ್ಷನ್ಸ್ಗಳಿಗೂ ಕೂಡ ಗೋಲ್ಡನ್ನೇ ಜ್ಯುವೆಲ್ರೀಸ್ನೇ ಗಿಫ್ಟಾಗಿ ಕೊಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ನಾವು ಬರೀ ಶ್ರೀಮಂತರನ್ನೇ ಟಾರ್ಗೆಟ್ ಮಾಡೋದು ಸರಿಯಲ್ಲ. ಸೊ ನನಗೇನೋ ಈ ಪ್ರಾಜೆಕ್ಟು ಓಕೆ ಆಗಿದೆ. ಸೊ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಸೊ ನನಗೆ ಮಿಡಲ್ ಕ್ಲಾಸ್ ಜನಗಳ ಸೆಂಟಿಮೆಂಟ್ ಏನು, ಅವರ ಫೀಲಿಂಗ್ಸ್ ಏನು, ಅವರ ಬಜೆಟ್ ಏನು ಅಂತ ನನಗೆ ಗೊತ್ತಿರುತ್ತೆ. ಸೊ ಅದ್ರ ಪ್ರಕಾರ ನಾನೇ ಇಲ್ಲಿ ಡಿಸೈನರ್ ಆಗಿರೋದ್ರಿಂದ ಮಿಡಲ್ ಕ್ಲಾಸ್ ಪ್ರಾಜೆಕ್ಟಿಗೆ ನಾನು ಡಿಸೈನ್ ಮಾಡೋದಕ್ಕೆ ಮಾಡಿಕೊಡ್ತೀನಿ. ನನಗೆ ಏನೋ ಅಭ್ಯಂತರ ಇಲ್ಲ ಅಂತೇಳ್ಬಿಟ್ಟು ಗೌರಿ ಇಲ್ಲಿ ಹೇಳ್ತಾಳೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡು ವಿವೇಕ್ಗೆ ಫುಲ್ ಖುಷಿ ಆಗುತ್ತೆ. ಸೊ ಅದನ್ನು ಕೇಳಿಸ್ಕೊಂಡಿರೋಂತಹ ಕ್ಲೈಂಟ್ಸಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ವಿವೇಕ್ ಇದ್ಬಿಟ್ಟು ನಾನು ಈ ಪ್ರಾಜೆಕ್ಟ್ ಬೇಡ, ಇದು ಸಕ್ಸಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಗೌರಿ ಇಷ್ಟು ಕಾನ್ಫಿಡೆನ್ಸ್ ಕೊಟ್ಟಿರೋದ್ರಿಂದ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಈ ಪ್ರಾಜೆಕ್ಟನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿವೇಕು ಕೂಡ ಕಾನ್ಫಿಡೆನ್ಸ್ನ ಕೊಡ್ತಾನೆ. ಸೊ ಅದಾದಮೇಲೆ ಅದನ್ನೆಲ್ಲ ಕೇಳಿಸ್ಕೊಂಡಂತಹ ಕ್ಲೈಂಟ್ಗೆ ತುಂಬಾ ಖುಷಿಯಾಗೋಗುತ್ತೆ. ಹೌದು ಮೇಡಮ್, ನಿಮ್ಮ ಥಾಟ್ಸ್ ಎಲ್ಲ ಕರೆಕ್ಟಾಗಿದೆ. ಸೊ ನಾವು ಬರೀ ರಿಚ್ ಪೀಪಲ್ಸ್ನ ಟಾರ್ಗೆಟ್ ಮಾಡೋದಿಲ್ಲ, ಮಿಡಲ್ ಕ್ಲಾಸ್ ಅವ್ರನ್ನೂ ಕೂಡ, ಅವರಿಗೂ ಕೂಡ ನಮ್ಮ ಜ್ಯುವೆಲ್ರಿ ಡಿಸೈನ್ಸ್ ಎಲ್ಲ ರೀಚ್ ಆದರೆ ನಮಗಿನ್ನೂ ಸ್ವಲ್ಪ ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ. ಸೊ ಅವರು ಕೂಡ ತುಂಬ ಖುಷಿಯಾಗಿ ನಮ್ಮ ಜ್ಯುವೆಲ್ರಿ ಡಿಸೈನ್ಸ್ ಎಲ್ಲ ತೊಗೋತಾರೆ. ನಮಗೆ ಈ ಪ್ರಾಜೆಕ್ಟ್ ಓಕೆ ಆಗಿದೆ. ಸೊ ನಾವು ಈ ಪ್ರಾಜೆಕ್ಟನ್ನು ನಿಮ್ಮ ಕಂಪನಿಗೆ ಕೊಡ್ತೀವಿ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟನ್ನು ಫೈನಲೈಸ್ ಮಾಡಿಬಿಟ್ಟು ವಿವೇಕ್ಗೆ ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಹೇಳ್ತಾರೆ. ಸೊ ನಮ್ಮದು ಈ ಪ್ರಾಜೆಕ್ಟನ್ನು ನಿಮಗೆ ಕೊಡ್ತೀವಿ, ನೀವೇ ಹ್ಯಾಂಡ್ ತೊಗೊಂಡು ಎಲ್ಲ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಂಥ ವಿವೇಕ್ಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಗೌರಿಗೂ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಗೌರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಕಾನ್ಫರೆನ್ಸ್ ರೂಮಿಂದ ಆಚೆ ಹೋಗ್ತಾರೆ. ಸೊ ಅದರಿಂದ ವಿವೇಕು ತುಂಬಾ ಖುಷಿಯಾಗೋಗುತ್ತೆ. ಸೊ ಅವ್ರು ಹೋದ್ಮೇಲೆ ವಿವೇಕ್ ಇದ್ಬಿಟ್ಟು ಎಕ್ಸಲೆಂಟ್ ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಗೌರಿಗೆ. ಅದಕ್ಕೆ ಇದರಲ್ಲಿ ಥ್ಯಾಂಕ್ಸ್ ಹೇಳೋ ಅಂಥ ಅವಶ್ಯಕತೆ ಏನಿದೆ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಅದಕ್ಕೆ ಆಮೇಲೆ ನಾನು ಏನು ಇವಾಗ ಸದ್ಯಕ್ಕೆ ಜೊತೆಯಲ್ಲಿರೋಳು, ಮುಂದೆ ಜೊತೆಯಲ್ಲಿ ಇಲ್ಲದೆ ಇರೋಳಲ್ವಾ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಮಾತಾಡಿದ್ದನ್ನು ಎಷ್ಟು ಸಲ ಮಾತಾಡ್ತೀಯಾ, ಒಂದೇ ಮಾತನ್ನು ಎಷ್ಟು ಸಲ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ವಿವೇಕ್ಗೆ ಕೋಪ ಬಂದುಬಿಡುತ್ತೆ. ಇಷ್ಟೆಲ್ಲ ಟ್ಯಾಲೆಂಟ್ ನಿನ್ಗೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ದಕ್ಕೆ, ಇವಾಗ ಸದ್ಯಕ್ಕೆ ನಿಮ್ಮ ಜೊತೆಯಲ್ಲಿ ಇರೋಳಲ್ವ, ಅದಕ್ಕೋಸ್ಕರ ನನಗಿಷ್ಟೆಲ್ಲ ಟ್ಯಾಲೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೌರಿ ವಿವೇಕ್ ಮುಂದೆ ಕಾಮಿಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಒಂದೇ ಮಾತನ್ನು ಎಷ್ಟು ಸಲ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ವಿವೇಕು ಕೋಪ ಮಾಡಿಕೊಂಡು ಮೀಟಿಂಗ್ ರೂಮಿಂದ ಆಚೆ ಹೋಗ್ತಾನೆ. ಸೊ ಗೌರಿ ವಿವೇಕ್ ಆಚೆ ಹೋಗೋದನ್ನು ನೋಡಿಕೊಂಡು ನಗ್ತಾ ನಿಂತಿರ್ತಾಳೆ. ಸೊ ಅದಾದಮೇಲೆ ಅಲ್ಲಿಗೆ ಮೀಟಿಂಗ್ ಕ್ಲೋಸ್ ಆಗುತ್ತೆ. ಈ ಕಡೆ ಗೌರಿ ಮನೇನ ಅವರಮ್ಮ ಅಡ ಇಟ್ಬಿಟ್ಟು 25 ಲಕ್ಷಕ್ಕೆ ಪತ್ರ ಅಡ ಇಟ್ಬಿಟ್ಟು ದುಡ್ಡು ತೊಗೊಂಡಿರ್ತಾರೆ. ಸೊ ಸೇಟು ಈ ಮನೇನ ಸೇಲ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಅದಕ್ಕೆ ಆ ಮನೇನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಒಂದು
ಪ್ರೈಸನ್ನು ಫೈನಲೈಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬರು ಬಂದಿರ್ತಾರೆ ಅವರವರೇ. ಸೊ ಅವ್ರು ಬಂದುಬಿಟ್ಟು ಮನೆ ಮುಂದ್ಗಡೆ ನಿಂತ್ಕೊಂಡು ಮನೆ ಎಲ್ಲ ನೋಡ್ತಾ ಇರ್ತಾರೆ. ಸೊ ವುಡ್ ಯಾವ ಥರ ಇದೆ, ಮತ್ತು ಡಿಸೈನ್ ಯಾವ ಥರ ಇದೆ, ಬಿಲ್ಡಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ಚೆಕ್ ಮಾಡ್ತಾ ಇರ್ತಾರೆ ಮನೆ ಹೊರಗಡೆ ನಿಂತ್ಕೊಂಡು. ಮನೆಯವ್ರಿಗೆ ಯಾರಿಗೂ ಗೊತ್ತಿರೋಲ್ಲ ಅವ್ರು ಬಂದಿರೋದು. ಸೊ ಅದಾದಮೇಲೆ ಪ್ರತಿಯೊಂದೂ ಡೀಟೇಲಾಗಿ ಚೆಕ್ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಚೆಕ್ ಮಾಡ್ತಾ ಫುಲ್ಲು ಕಂಪ್ಲೀಟಾಗಿ ನೋಡಿಕೊಂಡು ಆಮೇಲೆ ಮನೆ ಏನು ಸುಮಾರಾಗಿದೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬಂದಾಗ ಮನೆಯವ್ರಿಗೆಲ್ರಿಗೂ ತುಂಬಾ ಶಾಕ್ ಆಗೋಗ್ಬಿಡುತ್ತೆ. ಯಾರಿದು, ಯಾರು ಗೊತ್ತಿಲ್ಲದೆ ಇರೋರು ನಮ್ಮ ಮನೆ ಒಳಗಡೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಯಾರಿದು, ಯಾರು ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಈ ಮನೇನ ಪರ್ಚೇಸ್ ಮಾಡೋದಕ್ಕೆ ಒಂದು ಫೈನಲ್ ಪ್ರೈಸನ್ನು ಕೋಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಕಾಂತಲಕ್ಷ್ಮಿಗೆ ತುಂಬಾ ಬೇಜಾರಾಗೋಗುತ್ತೆ. ಅದಕ್ಕೆ ಯಾರು ಹೇಳಿದ್ದು ನಮಗೆ ಅಂತ ಕೇಳ್ತಾಳೆ. ಅದಕ್ಕೆ ಸೇಟು ಹೇಳಿದ್ರು, ಈ ಮನೆ ಏನೋ ಮಾರಾಟಕ್ಕಿದೆ, ನೀವೇನೋ ಈ ಮನೆ ಪತ್ರ ಅಡ ಇಟ್ಬಿಟ್ಟು ದುಡ್ಡು ತೊಗೊಂಡಿದ್ದೀರಂತೆ. ಸೊ ಅದಕ್ಕೆ ನಾನು ಈ ಮನೆಗೆ ಒಂದು ಫೈನಲ್ ಪ್ರೈಸನ್ನು ಕೋಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮನೇನ ಎಲ್ಲ ಕಡೆನೂ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ಕಾಂತಲಕ್ಷ್ಮಿಗೆ ತುಂಬಾ ಬೇಜಾರಾಗೋಗ್ಬಿಡುತ್ತೆ. ಇದೇನಿದು ಈ ಥರ ಆಗೋಯ್ತು, ನಾವಿರೋಂಥ ಮನೇನ ಬಿಟ್ಬಿಟ್ಟು ಆಚೆ ಹೋಗ್ಬೇಕಾ ಅಂತ ಅಂದ್ಕೊಂಡು ನೋಡ್ತಾ ಇರ್ತಾಳೆ. ಸೊ ಅದಾದಮೇಲೆ ಶಾಂತವೀರು ಕೂಡ ಬರ್ತಾನೆ. ಬಂದುಬಿಟ್ಟು ಕೇಳ್ತಾನೆ. ಆಗ ಈ ಮನೆ ಏನೋ ಸುಮಾರಾಗಿದೆ, ಹೇಳ್ಕೊಳ್ಳೋ ಅಷ್ಟೇನಿಲ್ಲ, ಇದಕ್ಕೇನೋ ಒಂದು ಸುಮಾರಾಗಿ ಒಂದು ಪ್ರೈಸನ್ನು ಕೊಡ್ಬೋದು ಅಂತ ಹೇಳ್ತಾನೆ. ಆಮೇಲೆ ಶಾಂತವೀರು ಇದ್ಬಿಟ್ಟು ಚಿನ್ನಗೆ ಹೇಳ್ತಾನೆ, ಚಿನ್ನು ಕರ್ಕೊಂಡೋಗಿ ಮನೆ ತೋರಿಸ್ಕೊಂಬ ಅಂತ. ಅದಕ್ಕೆ ಇದೇನು ಮೈಸೂರು ಪ್ಯಾಲೇಸ ನೋಡೋದಕ್ಕೆ, 4 ಕಿಟಕಿ 2 ಗೋಡೆ 1 ಡೋರು ಅಷ್ಟೇ ಇರೋದು ಈ ಮನೆಯಲ್ಲಿ. ಸೊ ಇದು ಸುಮಾರಾಗಿದೆ, ನನ್ನ ಎಕ್ಸ್ಪೆಕ್ಟೇಷನ್ಗೆ ಏನಿಲ್ಲ ಅಂತ ಹೇಳ್ಬಿಟ್ಟು ಒಂಥರ ಹೀಯಾಳಿಸ್ಕೊಂಡು ಮಾತಾಡ್ತಾನೆ. ಸೊ ಕಾಂತಲಕ್ಷ್ಮಿ ಅವ್ರ ಮನೆಗೆ ಎಷ್ಟು ಕೋಟ್ ಮಾಡ್ತಾರೆ, ಮನೆ ಸೇಲ್ ಆಗುತ್ತಾ ಇಲ್ಲ ಗೌರಿ ಮನೆನ ಉಳಿಸ್ಕೊತಾಳ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.